ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿ ಅವ್ರದ್ದು ಹುಟ್ಟಿರೋ ದಿನ. ಪೂಜೆ ಎಲ್ಲ ಮುಗಿಸಿದ್ದೀನಿ. ಈಗ ತೋಟಕ್ಕೆ ಹಸುಗಳ ಹತ್ರಕ್ಕೆ ಬಂದೆ. ಸೊ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಬಂದರೂ ಆಗಲೇ ನಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗಲೇ ಆ ವಿಡಿಯೋನ ನೋಡ್ಬೋದು. ಸೊ ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಇವತ್ತು ಗುರುವಾರ ಆಗಿರೋದ್ರಿಂದ, ರಾಯರದ್ದು ಒಂದು ಹುಟ್ಟಿದ ದಿನ ಇರೋದ್ರಿಂದ ಪೂಜೆನ ಮಾಡ್ತಾಯಿದ್ದೀನಿ. ತುಪ್ಪದ ದೀಪನೂ ಅಂಟಿಸಿಟ್ಟಿದ್ದೀನಿ. ಈಗ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡಿ, ದೇವ್ರ ಫೋಟೋ, ರಾಯರ ಫೋಟೋ ಮೇಲೆ ಇದೆ. ಸೊ ಅದರ ವಿಗ್ರಹಗಳೆಲ್ಲ ಕೆಳಗಡೆ ಇಟ್ಟಿದ್ದೀನಿ. ರಾಯರಿಗೆ ನೈವೇದ್ಯನೂ ಮಾಡಿದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ ರಾಯರನ್ನ ಪೂಜೆ ಮಾಡೋಕ್ಕೆ. ಅದರಲ್ಲಿ ಇವತ್ತು ತುಂಬ ವಿಶೇಷವಾಗಿರೋ ದಿನ. ಅದರಿಂದ ನಾನು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವಾಗಲೂ ಇಷ್ಟೊಂದು ಅಂದರೆ ಈ ಗಂಟು ಕಡ್ಡಿಯಲ್ಲಿ ಪೂಜೆ ಮಾಡ್ತಾಯಿದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಅಂದರೆ ರಾಯರು ಒಂದು ದಿನ ನಮ್ಮ ಮನೆಗೆ ಬರಬೇಕಂದ್ರೂ ತುಂಬಾ ರಾಯರ ಅಪ್ಪಣೆ ಇದ್ರೇ ಬರೋಕ್ಕಾಗೋದು. ಬಟ್ ನಮ್ಮ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಬಂದಿದ್ದ ಕ್ಷಣದಿಂದ ನಮ್ಮ ಬದುಕೆ ಬದಲಾಗುತ್ತೆ. ಯಾಕೆಂದರೆ ಅದು ಅನುಭವ ಆಗಿರೋರಿಗೆ ಗೊತ್ತಾಗೋದು. ನಮ್ಮ ಕಷ್ಟಗಳೆಲ್ಲ ಕಳೀತು ಅಂತಲೇ ಲೆಕ್ಕ ಹೇಳ್ಬೇಕಂದ್ರೆ, ರಾಯರ ನಮ್ಮ ಮನೆಗೆ ಬಂದರು ಅಂದರೆ. ನಾನು ತುಂಬ ನಂಬ್ತೀನಿ ರಾಯರನ್ನ. ಸೊ ಇವತ್ತು ತುಂಬ ಖುಷಿಯಾಯಿತು ರಾಯರಿಗೆ ಇಷ್ಟೊಂದು ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡಿದ್ದು. ಯಾಕೆಂದರೆ ಇಲ್ಲಿ ಅಷ್ಟಾಗಿ ಇದು ಶಾಮಂತಿಯ ಹೂವು ಎಲ್ಲ ಸಿಗಲ್ಲ. ಸೊ ಸಿಕ್ಕಿದಾಗ ಫುಲ್ ಖುಷಿಯಾಗ್ಬಿಡುತ್ತೆ ಪೂಜೆ ಮಾಡಬೇಕಂದ್ರೆ. ಮತ್ತು ಈಗ ಕರ್ಪೂರ ಹಂಚಿ ಆರತಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಂತ್ರಾಲಯದಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಈ ಜನದಲ್ಲಿ ನೀಟಾಗಿ ದರ್ಶನ ಸಿಗಲ್ಲ ಅಂದ್ಬಿಟ್ಟು ನೆಕ್ಸ್ಟು ಹಾಲಿಡೇಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವತ್ತಿನ ದಿನ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಿತ್ತು ಪೂಜೆ ಮಾಡೋಕ್ಕೆ ನನಗೆ. ನಮ್ಮ ರಾಯರಿಗೆ ಸೇವೆ ಮಾಡ್ತಾಯಿದ್ದೀರಿ ಅಂದ್ರೇ ನಮ್ಮ ಪುಣ್ಯ ಹೇಳ್ಬೇಕಂದ್ರೆ. ಎಲ್ರಿಗೂ ಆ ಪುಣ್ಯ ಸಿಗಲ್ಲ. ಸೊ ಸಿಕ್ಕಿದೆ ಅಂದರೆ ಅದು ನಾವೇ ಒಂದು ಪುಣ್ಯವಂತರು ಅಂತ ತಿಳ್ಕೋಬೇಕು. ನಮ್ಮ ರಾಯರು ಹೆಂಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಂದನೇ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ರಾಯರ ಆಶೀರ್ವಾದ ಸಿಗಲಿ. ಈಗ ತುಪ್ಪದ ಒಂದು ಆರತಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ರಾಯರಿಗೆ ತುಪ್ಪದ ಆರತಿ ಮಾಡೋದಂದರೆ, ತುಪ್ಪದಲ್ಲಿ ದೀಪ ಅಂಟಿಸಿದ್ರೆ ತುಂಬ ಒಳ್ಳೆಯದು. ಸೊ ಹಂಗಾಗಿ ತುಪ್ಪದ ಆರತಿನೂ ಮಾಡಿದ್ದೀನಿ. ತುಂಬ ವಿಶೇಷವಾಗಿರೋ ಒಂದು ದಿನ ಆಗಿರೋದ್ರಿಂದ ಇವತ್ತು ನೀವೆಲ್ಲ ಇಲ್ಲಿಂದನೇ ಕೈ ಮುಕ್ಕೊಳ್ಳಿ. ರಾಯರನ್ನ ತೋರಿಸ್ತಾ ಇದ್ದೀನಿ. ನನಗೆ ಫುಲ್ ಖುಷಿಯಾಗೋಯಿತು ನಮ್ಮ ರಾಯರನ್ನ ನೋಡಿ. ಸೊ ಹಿಂಗಿತ್ತು ನಮ್ಮ ಒಂದು ಪೂಜೆಯ ದಿನ. ಸೊ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಏನೇ ಇಷ್ಟಾರ್ಥ ಇದ್ರೂ ರಾಯರ ಹತ್ರ ಹೇಳ್ಕೊಳ್ಳಿ, ಅವರೆಲ್ಲನೂ ನೋಡ್ಕೊತಾರೆ. ಸೊ ಇವಾಗ ಒಂದು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಫುಲ್ ಖುಷಿಯಾಗ್ಬಿಟ್ಟು ಏನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ. ಅದಕ್ಕಿಂತ ಒಳ್ಳೇದು ಇದೇ ಮಾಡಿಸ್ಕೊಂಡಿದ್ರಿ ಬೇಡ ಅಂತ ನಮ್ಗೆ. ಹೊಸದೇ ಮಾಡಿಸ್ಕೊಂಡಿದ್ರೆ ಇಷ್ಟೊತ್ಕ ಒಂದು ತಿಂಗಳಾಗಿರೋದು ಬಂದು. ಇನ್ನೊಂದು ಮೀನು ಸಾಕ್ಬಾರ್ದು ಅಂತ ಹೇಳ್ತಾನೆ ನಮ್ಮ ಚಿಂಚಕು. ಸಾಕ್ಬಾರ್ದಂತೆ ಏನಿಲ್ಲ. ನಿಜವಾಗೂ ಇನ್ನು ಹಸುಗಳು ಸಾಕು, ದನಗಳು ಸಾಕ್ಬೇಕಂತೆ, ನಾಯಿ ಸಮೇತ ಸಾಕ್ಬಾರ್ದಂತೆ. ನಾಯಿನೂ ಅಷ್ಟೇ ಅಂತೆ. ಏನ್ ಶಾಪ ಯಾಕೆ ಹಾಕ್ತವೆ? ಊಟ ಹಾಕಲ್ವ ಅದಕ್ಕೆ? ಊಟ ಹಾಕ್ತಿವಿ ನಾವು. ಎಷ್ಟೇ ನಿಯತ್ ತೋರಿಸಿದ್ರು ದನಗಳು ನಮ್ಗೆ ಒಂದೊತ್ತು ನಮ್ಗೆ ನೀರಿಕ್ಕವ್ರೆ, ನಮ್ಗೆ ತಿನ್ನಕವ್ರೆ ಅಂದ್ಬಿಟ್ಟು ದನಗಳು ಇದು ಬಯಸ್ತಾವಂತೆ. ನನ್ ಊಟ ಹಾಕ್ದವ್ರು ಚೆನ್ನಾಗಿರ್ಲಿ ಅಂತ. ಮೀನುಗಳು ಹಂಗಂತಲ್ಲ ಅಂತ. ಮತ್ತೆ ತಗೊಂಬಂದು ಇಲ್ಲಿ ಇಟ್ಕೊಂಡವ್ರೆ, ಇವ್ರು ಹಾಳಾಗೋಗ್ಲಿ ಅಂತಾರೆ ಅಂತ. ಮತ್ತೆ ಒಬ್ಬೊಬ್ರು ಹೇಳ್ತಾರೆ ನಮ್ಮ ಮನೇಲಿ ಫಸ್ಟ್ ಅದೇ ಅದೆಲ್ಲ ಮೂರ್ತನ ಅಂತ.
ನಮ್ಮ ಹತ್ರ ಒಬ್ರು ದೊಡ್ಡ ಗುರುಗಳು ಇದ್ರು, ಅವ್ರೆ ಇದೆಲ್ಲ ಹೇಳಿದ್ದ. ಅವಾಗ್ಲೇ ನಾನೇ ಬಿಟ್ಬಿಟ್ಟಿದ್ದು, ಅದ್ ಬಿಟ್ಟಾದ್ಮೇಲೆನೆ ನಾನು ಚೆನ್ನಾಗಾಗಿದ್ದು ಅಂತ ಅಂದ. ಮತ್ ನಾವೇ ನಾಯಿನೂ ಸಾಕಲ್ಲ, ಮೀನು ಸಾಕಲ್ಲ, ನಾನು ಬೆಕ್ನ ಯಾವೂ ಸಾಕಲ್ಲ ಪ್ರಾಣಿಗಳು. ಬೇಕಾದ್ರೆ ಹಸ್ಕೊಳ್ ಬೇಕಾದ್ರೆ ಕಟ್ಬಿಡೋಣ, ನಂಗೆ ಜಾಗ ಇದ್ದಿದ್ರೆ ಹಸ್ಕೊಳ್ ಕಟ್ಬಿಡ್ತೈತಿ ಅಂತಿದ್ದ. ಅದೊಂದು ಏನೋ ಮೀನ್ ಸಾಕ್ಬೇಕಂತ ಖುಷಿ.